ನಮಸ್ತೆ ಫ್ರೆಂಡ್ಸ್. ಸತ್ಯಶೋಧನೆ ಪುಸ್ತಕದ 8ನೆಯ ಅಧ್ಯಾಯ, ಅದರಲ್ಲಿ 3ನೆಯ ಆರ್ಯಸತ್ಯ. 3ನೆಯ ಆರ್ಯಸತ್ಯವು ಕೋರಿಕೆಗಳು ಜ್ಞಾನವಿಲ್ಲದಿರುವುದರಿಂದ ಹುಟ್ಟುತ್ತವೆ ಎಂದು ಹೇಳಲಾಗುತ್ತದೆ. ಈ ಆರ್ಯಸತ್ಯದ 3 ರೂಪಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದು, ದುಃಖಕ್ಕೆ ನಿವಾರಣೆ ಇದೆ. ಎರಡನೆಯದು, ನಿವಾರಣೆಯ ಬಗ್ಗೆ ತಿಳಿದುಕೊಳ್ಳಬೇಕು. ಮೂರನೆಯದು, ನಿವಾರಣೆಯನ್ನು ತಿಳಿದುಕೊಂಡು ದುಃಖವನ್ನು ಬಿಡಬೇಕು. ಬುದ್ಧ ಧರ್ಮದ ಮುಖ್ಯ ಉದ್ದೇಶ ಮನಸ್ಸು ಸೃಷ್ಟಿಸುವ ಆಲೋಚನೆಗಳ ಭ್ರಾಂತಿಗೊಳಗಾಗದೇ ಇರುವುದೇ. 4 ಆರ್ಯಸತ್ಯಗಳು ಕೋರಿಕೆಗಳನ್ನು ಪರಿಶೀಲಿಸಬೇಕೆಂದು ಹೇಳುತ್ತವೆ. ಆ ಬಯಕೆ ಹೀಗಿದೆ, ಎಲ್ಲಿಂದ ಹುಟ್ಟಿದೆ, ಇದನ್ನು ಹೇಗೆ ನಿವಾರಿಸಬೇಕು. ನಮ್ಮ ಕೋರಿಕೆಯಿಂದ ದುಃಖ ಉಂಟಾಗುತ್ತದೆ ಎಂದು ಗುರುತಿಸುತ್ತಿದ್ದೇವೆ. ದುಃಖವಿದೆ ಎಂದು ತಿಳಿದುಕೊಳ್ಳುವುದರಿಂದ ನಮಗೆ ದುಃಖವಿದೆ ಎಂಬ ಜ್ಞಾನ ಉಂಟಾಗುತ್ತದೆ. ದುಃಖವಿದೆ ಎಂಬ ನಂಬಿಕೆಯಿಂದ ದುಃಖವು ಬಂದಿಲ್ಲ. ನಿಮಗೆ ದುಃಖವಿದೆ ಎಂದು ನಿಮ್ಮನ್ನು ನೀವು ನಂಬಿಸಿಕೊಳ್ಳಲು ಅಗತ್ಯವಿಲ್ಲ. ದುಃಖದ ಕಾರಣಗಳನ್ನು ಚೆನ್ನಾಗಿ ಯೋಚಿಸಿ ಪರಿಶೀಲಿಸಿದರೆ ನಮಗೇಕೆ ಬಂದಿದೆ ಎಂಬ ಜ್ಞಾನ ಉಂಟಾಗುತ್ತದೆ. ಇದಕ್ಕೆಲ್ಲ ಮನಸ್ಸು ಕಾರಣ. ಮನಸ್ಸು ಕೇಳಿದ್ದೆಲ್ಲ ಆಮೋದಿಸಿ ಒಳಗೆ ತೆಗೆದುಕೊಳ್ಳುತ್ತದೆ. ಹೀಗೆ ಕೂಡಲೇ ಕೇಳಿದ್ದೆಲ್ಲ ನಿಜವೆಂದು ನಂಬಬೇಕಾದ ಅಗತ್ಯವಿಲ್ಲ. ಇದು ಮನಸ್ಸು ಮಾಡುವ ಪ್ರಕ್ರಿಯೆ. ನಾವೇ ಜ್ಞಾನದಿಂದ ಅವುಗಳನ್ನು ಎದುರಿಸಿ ಕೋರಿಕೆಗಳನ್ನು ಗುರುತಿಸಿ ಜಯಿಸಬೇಕು. ನಮಗೆ ಬುದ್ಧಿ ಬಂದು ಇವು ಕೋರಿಕೆಗಳು, ಇವುಗಳಿಗೆ ದೂರವಾಗಿರಬೇಕು ಎಂದು ಆದೇಶಗಳೇನೂ ಬರುವುದಿಲ್ಲ. ನಮಗೆ ಯಾವಾಗ ಇವುಗಳ ಬಗ್ಗೆ ಜ್ಞಾನ ಉಂಟಾಗುತ್ತದೋ ಆಗ ನಾವು ಅವುಗಳನ್ನು ಜಯಿಸುತ್ತೇವೆ. ಬುದ್ಧನು ಮೊಟ್ಟ ಮೊದಲು ಹರಿಣಾವನದಲ್ಲಿ ತನ್ನ ಸಹಪಾಠಿಗಳಾದ 5 ಜನರಿಗೆ ಮಾಡಿದ ಮೊದಲ ಬೋಧನೆಯಲ್ಲಿ ಕೊಂಡಣ್ಣ ಮಾತ್ರ ಜ್ಞಾನವನ್ನು ಹೊಂದಿದನು. ಅದನ್ನು ಗುರುತಿಸಿದ ಬುದ್ಧನು ಕೊಂಡಣ್ಣನನ್ನು ಜ್ಞಾನ ಕೊಂಡಣ್ಣ ಎಂದು ಕರೆದನು. ಈ ವನದಲ್ಲಿ ಬುದ್ಧನ ಜ್ಞಾನ ಬೋಧನೆಯನ್ನು ದೇವತೆಗಳು ಕೂಡ ಕೇಳಿದರೆಂದು, ಅವರು ಮಾಡಿದ ಹರ್ಷೋದ್ಗಾರಗಳಿಂದ ಭೂಮಿಯೆಲ್ಲ ಕಂಪಿಸಿತೆಂದು ಪ್ರತೀತಿ. ಒಂದು ಲೋಕದಲ್ಲಿನ ಹರ್ಷೋದ್ಗಾರಗಳು ಇನ್ನೊಂದು ಲೋಕವನ್ನು ಸೇರಿ, ಹೀಗೆ ಎಷ್ಟೋ ಲೋಕದ ದೇವತೆಗಳು ಹರ್ಷೋದ್ಗಾರಗಳು ಸೇರಿ ಬ್ರಹ್ಮಲೋಕಕ್ಕೆ ಈ ಪ್ರಕಂಪನಗಳು ತಾಕಿದವೆಂದು ಗ್ರಂಥಗಳಲ್ಲಿದೆ. ದೇವತೆಗಳು ಕೂಡ ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಹಾಗೂ ಅಷ್ಟಾಂಗ ಮಾರ್ಗವನ್ನು ಕೇಳಿದರು. ಆದರೆ ಕೊಂಡಣ್ಣ ಮಾತ್ರ ಆ ಕ್ಷಣದಲ್ಲೇ ಜ್ಞಾನೋದಯವನ್ನು ಹೊಂದಿದನು. ಉಳಿದವರೆಲ್ಲ ಕೇಳಿ ಸಂತೋಷ ಮಾತ್ರ ಪಟ್ಟರು. ಆದ್ದರಿಂದಲೇ ಕೊಂಡಣ್ಣನನ್ನು ಬುದ್ಧನು ಜ್ಞಾನ ಕೊಂಡಣ್ಣ ಎಂದನು. ದೇವತೆಗಳು ಸಂತೋಷವನ್ನು ಹೊಂದಿದರೇ ಹೊರತು ಜ್ಞಾನವನ್ನು ಹೊಂದಲಿಲ್ಲ. ಕೊಂಡಣ್ಣ ಹೊಂದಿದ ಜ್ಞಾನವೆಂದರೆ ಯಾವ ವಿಷಯವಾದರೆ ಬೆಳೆಯುತ್ತದೋ ಆ ವಿಷಯವನ್ನು ಚಿವುಟಬೇಕು. ಅಂದರೆ ಯಾವ ವಿಷಯವಾದರೆ ಅಧಿಕವಾಗುತ್ತಾ ಹೋಗುತ್ತದೋ ಆ ಅಶಾಶ್ವತವಾದವುಗಳಿಂದ ಬೇರೆಯಾಗಿ ಇರುವುದನ್ನು ಕಲಿಯಲು ಸಾಧನೆ ಮಾಡಬೇಕು. ಬರುತ್ತಿರುವುದರ ಬಗ್ಗೆ, ಹೋಗುತ್ತಿರುವುದರ ಬಗ್ಗೆ ಆಲೋಚನೆಯಲ್ಲಿ, ಭ್ರಮೆಯಲ್ಲಿ ಬೀಳದಿರಿ. ಒಂದನ್ನು ಬಿಟ್ಟು ಮತ್ತೊಂದನ್ನು ನಂಬಿ ಆಶ್ರಯಿಸಬೇಡಿ. ಅವು ನಿಮ್ಮನ್ನು ಸುತ್ತಿಕೊಳ್ಳುತ್ತವೆ. ಅದನ್ನು ಬಿಡಿಸಿಕೊಳ್ಳಲು ಇನ್ನೊಂದನ್ನು ಆಶ್ರಯಿಸಬೇಡಿ. ಹೀಗೆ ಒಂದರ ಹಿಂದೆ ಒಂದು ಕೋರಿಕೆಗಳ ಹಿಂದೆ ಬಿದ್ದರೆ ಜೀವನಾವಧಿಯೆಲ್ಲ ವ್ಯರ್ಥವಾಗುತ್ತದೆ. ಬಯಕೆಗಳ ಅಂತ್ಯವಾಗಿಸುವ ಪ್ರಕ್ರಿಯೆಯನ್ನು ತಿಳಿದುಕೊಂಡು ಆಚರಿಸುವ ಜ್ಞಾನವು ತಿಳಿಯದೆ ಜೀವನ ವ್ಯರ್ಥವಾಗಿ ಕೊನೆಗೆ ಮರಣಿಸುತ್ತೀರಿ. ಜ್ಞಾನೋದಯಕ್ಕಾಗಿ ಮತ್ತೊಂದು ಜನ್ಮ. ಹೀಗೆ ಜೀವನ ಚಕ್ರದೊಳಗಿಂದ ಹೊರಗೆ ಬರಲು ಎಷ್ಟೊಂದು ಜನ್ಮಗಳನ್ನು ವ್ಯರ್ಥ ಮಾಡುತ್ತೇವೆ. ಬಯಕೆಗಳನ್ನು ಯಾವಾಗ ಅಡಗಿಸುತ್ತೇವೋ ಆಗ ಜ್ಞಾನೋದಯವಾಗುತ್ತದೆ. ಜನ್ಮಗಳು ಇಲ್ಲದ ಸ್ಥಿತಿಗೆ ಸೇರಿಕೊಳ್ಳುತ್ತೇವೆ. ಕರ್ಮಗಳು ಶೂನ್ಯವಾಗುತ್ತವೆ. ನಿತ್ಯ ಜೀವನದಲ್ಲಿ ಬಯಕೆಗಳನ್ನು ತಡೆಯುವ ವಿಷಯಗಳನ್ನು ಸಾಧನೆ ಮಾಡಿ. ನಿಮ್ಮ ನಿತ್ಯ ಜೀವನದಲ್ಲಿ ಪ್ರತಿ ವಿಷಯವನ್ನು ಪರಿಶೀಲಿಸಿ. ಏನಾದರೂ ಹುಟ್ಟುತ್ತದೆ ಅಂದರೆ ಅದು ಅಂತ್ಯವಾಗುತ್ತದೆ ಎಂದು ಅರ್ಥ. ಪ್ರತಿಯೊಂದಕ್ಕೂ ಆದಿ ಅಂತ್ಯ ಇರುತ್ತದೆ. ಮಧ್ಯದಲ್ಲಿ ಬರುವ ಬಾಂಧವ್ಯಗಳನ್ನು, ಸಂಬಂಧಗಳನ್ನು ಬಿಡಿ. ಬರುವುದನ್ನು ಬರಲು ಬಿಡಿ, ಹೋಗುವುದನ್ನು ಹೋಗಲಿ ಬಿಡಿ. ವಿಷಯಗಳ ಬಗ್ಗೆ ಸಾಕ್ಷೀಭೂತವಾಗಿದ್ದರೆ ಆಗ ದುಃಖವಿರುವುದಿಲ್ಲ. ಮನಸ್ಸು ಪ್ರಶಾಂತತೆಯನ್ನು ಹೊಂದುತ್ತದೆ. ಮನಸ್ಸು ಪ್ರಶಾಂತತೆ ಹೊಂದಲು ನಮಗೆ ಧ್ಯಾನವು ಚೆನ್ನಾಗಿ ಸಹಕರಿಸುತ್ತದೆ. ಯಾವಾಗ ಮನಸ್ಸು ಪ್ರಶಾಂತವಾಗಿರುತ್ತದೋ ಆಗ ವಿಷಯಗಳು ಬೇಗನೆ ಅರ್ಥವಾಗುತ್ತದೆ. ಕೋರಿಕೆಗಳನ್ನು ಹೇಗೆ ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಎಂದು ಪರಿಶೋಧಿಸುವುದಕ್ಕಿಂತ ಧ್ಯಾನ ಮಾಡಿ ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಂಡು
ಧೈರ್ಯವಾಗಿ ವಿಷಯಗಳನ್ನು ಆಳವಾಗಿ ಪರಿಶೀಲಿಸಿ. ನಿಮ್ಮ ಮನಸ್ಸನ್ನು ನಿಲ್ಲಿಸಿ ವಿಷಯಗಳನ್ನು ಇದ್ದುದನ್ನು ಇದ್ದಂತೆ ನೋಡಿ. ಕೋರಿಕೆಗಳು ಹೇಗಿರುತ್ತವೆ, ಹೇಗೆ ಬರುತ್ತದೆ ಎಂದು ಅವಗಾಹನೆಯೊಂದಿಗೆ ಕೋರಿಕೆಗಳಿಂದ ಉದ್ಭವವಾಗುವ ದುಃಖವನ್ನು ನಿಲ್ಲಿಸಬಹುದು. ಒಂದು ಸಾರಿ ನೀವು ಕೋರಿಕೆಗಳನ್ನು ಹೇಗೆ ನಿಲ್ಲಿಸಬೇಕೆಂದು ವಿಷಯಾವಗಾಹನೆಯನ್ನು ತಿಳಿದುಕೊಳ್ಳುತ್ತೀರೋ ಆಗ ಅವುಗಳನ್ನು ಎಲ್ಲದರ ಮೇಲೂ ಪ್ರಯೋಗಿಸಿ ವಿಜಯವನ್ನು ಸಾಧಿಸಬಹುದು. ಇದು ಅಶಾಸ್ತ್ರೀಯವಾದದ್ದಲ್ಲ, ಅತ್ಯುನ್ನತವಾದ ವಿಶ್ವನಿಯಮ ಹಾಗೂ ಸತ್ಯ. ಈ ವಿಶ್ವ ಸತ್ಯವನ್ನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತೇವೋ ಶಾಶ್ವತ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಕಾಣಿಸುವುದೇ ಶಾಶ್ವತವೆಂದುಕೊಂಡು ಇವುಗಳೊಂದಿಗೆ ಸಂಬಂಧಗಳನ್ನು ಏರ್ಪಡಿಸಿಕೊಂಡು ಸಂಕಷ್ಟಗಳಿಗೆ ಗುರಿಯಾಗುತ್ತೇವೆ. ಪಂಚೇಂದ್ರಿಯಗಳೊಂದಿಗೆ ಹೊಂದುವ ಪ್ರತಿ ಸುಖವು ತಾತ್ಕಾಲಿಕವೇ ಹಾಗೂ ದುಃಖಕ್ಕೆ ದಾರಿ ತೋರುತ್ತದೆ. ಈ ಭೌತಿಕ ಸುಖಗಳನ್ನು ಅಪ್ಪಿಕೊಂಡಿದ್ದೇವೆಂದರೆ ನಾವು ಮೃತ್ಯುವನ್ನು ಅಪ್ಪಿಕೊಂಡಿದ್ದೇವೆಂದು ಅರ್ಥ. ಯಾವ ವಿಷಯವಾದರೂ ಅತಿಯಾಗಿ ಹಚ್ಚಿಕೊಂಡರೆ ಸಂಕಷ್ಟಗಳಿಗೆ ಗುರಿಯಾಗುತ್ತೇವೆ ಎಂದರ್ಥ. ಒತ್ತಡ, ನೋವು, ಅಸಹನೆ, ನಿರಾಶೆಗಳೆಲ್ಲ ಮನಸ್ಸಿಗೆ ಮರಣಾನುಭವ. ಇವು ಇದೆ ಎಂದರೆ ಮನಸ್ಸು ಇನ್ನೇನೋ ಹೊಸತನ್ನು ಕೋರಿಕೊಳ್ಳುತ್ತದೆ ಎಂದರ್ಥ. ಅಂದರೆ ಹೊಸ ಕೋರಿಕೆಗಳು ಉದಯಿಸುತ್ತವೆ ಎಂದರ್ಥ. ಅದರೊಂದಿಗೆ ಹೊಸ ದುಃಖ ಬರುತ್ತದೆ ಎಂದು ದೃಢವಾಗುತ್ತದೆ. ಮೂರನೆಯ ಆರ್ಯ ಸತ್ಯ, ನಾವು ನಮ್ಮನ್ನು ಹೇಗೆ ಬಂಧ ವಿಮುಕ್ತರನ್ನಾಗಿಸಿ ಮಾಡಿಕೊಳ್ಳಬೇಕು ಎಂದು ಹೇಳುತ್ತದೆ.